ಸ್ವತಃ ಅಬ್ದುಲ್ ಜಬ್ಬಾರ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. 1.5 ಪುಟಗಳ ರಾಜೀನಾಮೆ ಪತ್ರ ಓದ್ತಾ ಇದ್ದೆ ಸರ್. 4 ಅಂಶಗಳ ಅಸಮಾಧಾನವನ್ನು ತಾವು ವ್ಯಕ್ತಪಡಿಸಿದ್ದೀರಿ. ಈ ಅಸಮಾಧಾನದಿಂದಾಗಿಯೇ ರಾಜೀನಾಮೆಯೋ ಅಥವಾ ಸುರ್ಜೇವಾಲಾ ಅವ್ರ ಫೋನ್ ಬಂತು ತಮಗೆ ಅಂತಾರೆ, ಏನು ಸತ್ಯ? ಸುರ್ಜೇವಾಲಾ ಅವರು ಫೋನ್ ಮಾಡಿಲ್ಲ, ನಮ್ಗೆ ಯಾರು ಫೋನ್ ಮಾಡಿಲ್ಲ. ಓಕೆ. ನಿನ್ನೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಬೇಜಾರಾಗಿ ಅಂಥದ್ದು ಏನಪ್ಪ ಅಂಥದ್ದು ಯಾಕೆ ಅದು ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ದಿಢೀರ್ನೆ ಎಲೆಕ್ಷನ್ ಆಗಿದ್ದು ಮಾರನೇ 2 ದಿನ ಬಿಟ್ಟು ಅಂತ ಹೇಳಿ ನನಗೆ ಅರ್ಥ ಆಗಿಲ್ಲದಕ್ಕೆ, ಯಾಕೋ ನಮ್ಮ ಬಗ್ಗೆ ಯಾಕೋ ಸರಿ ವಾತಾವರಣ ಸೃಷ್ಟಿ ಆಗ್ತಾಯಿಲ್ಲ, ಯಾರೋ ಹೇಳಿ ಮಾಡಿಸ್ತಾರಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಸುರ್ಜೇವಾಲಾ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರು ನನಗೆ ಮಾತಾಡಿಲ್ಲ, ಆ ವಿಚಾರದಾಗೆ ಏನೂ ಆಗಿಲ್ಲ. ನನಗೆ ಹೆಂಗೆ ಆಗಿದ್ರು 5 ವರ್ಷ ಆಗಿದೆ ನನಗೆ ಅಧ್ಯಕ್ಷರು ಮಾಡಿ. ಇಷ್ಟು ದಿವಸ ನಾನು ಮಾಡಿದ್ದೀನಿ ಸಾಕು ಅಂತ ಅನಿಸಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ದಾವಣಗೆರೆ ದಕ್ಷಿಣದ ವಿಷಯಕ್ಕೆ ಬರೋದಾದರೆ, ತಮ್ಮ ಒಬ್ಬರನ್ನೇ ಆಕಾಂಕ್ಷಿ ಅಂತ ಬಿಂಬಿಸಿದ್ದು ತಪ್ಪಾಯಿತು ಅಂತಾರೆ ರಿಜ್ವಾನ್ ಅರ್ಷದ್ ಅವ್ರು ಹೇಳಿದರು. ಯಾರಿಗಾದರೂ ಕೊಡಿ ಅಂತ ಕೇಳಬಹುದಾಗಿತ್ತು, ಅಥವಾ 4 ಹೆಸರು ಕೊಟ್ಟು 4 ಜನರಲ್ಲಿ ಯಾರಿಗಾದರೂ ಕೊಡಿ ಅಂತ ಕೇಳಬಹುದಾಗಿತ್ತು. ಅಬ್ದುಲ್ ಜಬ್ಬಾರು ಅಂತ ಹೋದ್ರಿ. ಅವ್ರು ಆಲ್ರೆಡಿ MLC ಇದ್ದಾರೆ ಬಿಡ್ರಿ, ಈಗ ಮೃತಪಟ್ಟವರ ಕುಟುಂಬಕ್ಕೆ ಕೊಡುವ ಸತ್ಸಂಪ್ರದಾಯ ಇದೆ ಅಂತೇಳಿ ಅವ್ರಿಗೆ ಕೊಟ್ಟುಬಿಟ್ರು ಅಂತ. ಏನಾಯಿತು ಸರ್ ಆ್ಯಕ್ಚುಲಿ ಆಗಿದ್ದೇನು? ಆ್ಯಕ್ಚುಲಿ ಆಗಿದ್ದೇನಿಲ್ಲ ಸರ್. ಯಾರು ಒಂದಾಗಿ ನಾನು ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದನೂ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಆವಾಗ ನಿಮ್ಮ ಟಿ ವಿಯಲ್ಲಿನೂ ಬಂದಿತ್ತದು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು. ನಾನು ಅಲ್ಪಸಂಖ್ಯಾತರು ಜಾಸ್ತಿ ನಮ್ಮ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ, ಓಕೆ, ಶಾಮನೂರು ಶಿವಶಂಕರಪ್ಪರ ನಿಧನ ಆಗಿರೋದ್ರಿಂದ ಆ ಜಾಗ ಖಾಲಿ ಇದೆ. ನಾವು ಭಾಳ ದಿವಸದಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ, ಅದು ನಮಗೆ ಕೊಟ್ಟರೆ ಸೂಕ್ತ ಅಂತ ನಾವು ಕೇಳಿದ್ವಿ. ಓಕೆ. ನಾನು ಕೇಳಿಲ್ಲ, ಯಾರೇ ಅಲ್ಪಸಂಖ್ಯಾತರಿಗೆ ಒಂದು ಸರ್ತಿ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದರ ಜೊತೆಗೆ ಅಧ್ಯಕ್ಷರಿಗಾಗಲಿ ನಮ್ಮ ಮುಖ್ಯಮಂತ್ರಿಯವ್ರಿಗಾಗಲಿ ಭೇಟಿ ಆಗಂತ ಮುಂಚೆ ನಾವೆಲ್ಲ MLAಗಳು MLCಗಳು ನಮ್ಮ ಅಲ್ಪಸಂಖ್ಯಾತರ ಸಮಿತಿ ಮಾಡ್ಕೊಂಡಿವಿ. ಎಲ್ಲರೂ ಸೇರಿದಾಗ ಓಕೆ, ಆವಾಗ ಒಂದು ರೆಸೊಲ್ಯೂಷನ್ ಮಾಡಿ ಸಿಂಗಲ್ ಡಿಸಿಷನ್ ಮಾಡಿದ್ವಿ. ದಾವಣಗೆರೆಯಲ್ಲಿ 86,000 ಅಲ್ಪಸಂಖ್ಯಾತರ ಮತ ಇರೋದ್ರಿಂದ ಓಕೆ, ಯಾವುದೇ ಕಾರಣಕ್ಕೆ ಈ ಸರ್ತಿ ಶಿವಶಂಕರಪ್ಪರು ಇಲ್ಲಿದ್ದ ಕಾರಣ ನಮಗೆ ಟಿಕೆಟ್ ಕೇಳೋದು ಸೂಕ್ತ ಅಂತ ಹೇಳಿ ಅನಿಸಿದ್ದಲ್ಲಿ ಯಾರಿಗಾರ ಒಬ್ಬರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದು ಅಂತೇಳಿ ನಾವು ಮೆಮೊರಂಡಮ್ ರೆಡಿ ಮಾಡಿ ಆಲ್ಮೋಸ್ಟ್ ಆಲ್ MLA MLCಗಳು ಸೈನ್ ಮಾಡಿದ್ದೀವಿ ಅದಕ್ಕೆ. ಓಕೆ ಓಕೆ, ಆಯ್ತು ಸರ್. ಒಂದು ಪ್ರಯತ್ನ ಆಗಲಿಲ್ಲ, ಸಮರ್ಥ್ ಶಾಮನೂರಿಗೆ ಟಿಕೆಟ್ ಆಯಿತು. ತಾವು ಒಬ್ಬ ಪಕ್ಷದ ಕಟ್ಟಾಳುವಾಗಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗಿ ಕ್ಯಾಂಡಿಡೇಟ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ನಡೆಸಬೇಕಾಗಿದ್ದು ತಮ್ಮ ಧರ್ಮ ಆಗಿತ್ತು. ಆ ಧರ್ಮ ನಿರ್ವಹಣೆ ಮಾಡಲಿಲ್ಲ ನೀವು ಅನ್ನೋ ಆರೋಪ. ದೂರ ಉಳ್ಕೊಂಡ್ಬಿಟ್ರಿ ಎಲೆಕ್ಷನ್ನಿಂದ. ಪ್ರಶಾಂತ್ ಅವರು ಇದ್ದಾರೆ. ನಾನು ಪ್ರಶ್ನೆ ಕೇಳಿದ್ದು ಅಜಿತ್. ಪ್ರಶಾಂತ್ ಅವರು ಅಜಿತ್ ಅವರ ಪ್ರಶಾಂತ್ ಅವರು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅವಾಗಿಂದನೂ ದಿಲ್ಲಾಗೆ ನಾವು ಅವರು ಭಾಳ ಜೊತೆಗೆ ಇರ್ತಿದ್ವಿ, ಬೆಳಿಗ್ಗೆ ನಾಷ್ಟ ಮಾಡ್ತಿದ್ವಿ ಜೊತೆಗೆ. ಅದಕ್ಕೆ ಕೇಳಿದೆ. ಹಲೋ ಪ್ರಶಾಂತ್ ಅವರೇ, ಹೇಳಿ. ನಮಸ್ಕಾರ ಜಬ್ಬಾರ್ ಅವರೇ. ಜಬ್ಬಾರ್ ಅವ್ರು ನೀವ್ಯಾಕೆ ರಾಜೀನಾಮೆ ಕೊಟ್ಟರೆ ನನಗೆ ಅರ್ಥ ಆಗಲಿಲ್ಲ. ಈಗ ಜಬ್ಬಾರ್ ಅವ್ರ ನೀವ್ಯಾಕೆ ರಾಜೀನಾಮೆ ಕೊಟ್ರಿ ಅನ್ನೋದೇ ಅರ್ಥ ಆಗಲಿಲ್ಲ ನನಗೆ. ನಾನು ರಾಜೀನಾಮೆ ಕೊಡೋಕ್ಕೆ 2 ರೀಸನ್ ಅದಾವೆ ಸರ್. ಪ್ರಶಾಂತ್ ಹೇಳ್ರಿ. ಒಂದು, ದಾವಣಗೆರೆಯಲ್ಲಿ ಸೌತ್ನಲ್ಲಿ ಎಲೆಕ್ಷನ್ ನಡೀತು. ಎಲ್ಲ ಸಮಾಜದ ಮುಖಂಡರುಗಳು MLAಗಳು MLCಗಳು ಬಂದಲ್ಲಿ ರಿಪೀಟ್ ಆಗ್ತದೆ ಸರ್. ತಾವು ಮಾತಾಡ್ತಾ ಹೋಗ್ಬಿಡಿ ಸಹಿತ 20-25
21 ದಿನ ನಮ್ಮ ಊರಲ್ಲಿ ಎಲ್ಲ ಮುಖಂಡಗಳು ಇದ್ದು ಸಹಿತ ನಮಗೆ ಯಾರು ಬಂದು ನೀ ಯಾರಪ್ಪ ಯಾಕೆ ಬರ್ತಾ ಇಲ್ಲ ಅಂತ ಯಾರು ಕೇಳಿಲ್ಲ. ಒಂದು ಓಕೆ. ಎರಡನೇದು ಏನಪ್ಪ ಅಂತ ಹೇಳಿದರೆ ಆ ಕ್ಯಾಂಡಿಡೇಟ್ ಆಗಿದಾರಲ್ಲ, ಕ್ಯಾಂಡಿಡೇಟಿನ ತಂದೆ ಆಗಲಿ ತಾಯಿ ಆಗಲಿ ಕ್ಯಾಂಡಿಡೇಟ್ ಆಗಲಿ ನಮ್ಗೆ ಯಾರೂ ಬಂದು ಮಾತಾಡ್ಸಿಲ್ಲ ಸರ್, ಕೇಳಿಲ್ಲ. ನನ್ನ ಮನೆಯಲ್ಲಿ ನನ್ನ ಏರಿಯಾದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ನಾವೊಂದು ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ನಾನು. ಅದೇ ಊರಾಗ ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಎಂಡ್ ತನಕ ನಾನು ಅಲ್ಲೇ ಇದ್ದೀನಿ. ನೀನು ಯಾರಂತ ಮಾತಾಡಿಲ್ಲ ಅಂದರೆ ನಮಗೆ ಅವಶ್ಯಕತೆ ಇಲ್ಲ, ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅನಿಸ್ತು. ಅದಕ್ಕೆ ನನಗೆ ಬೇಜಾರಾಗಿ ಹೋಗಿಲ್ಲ. ಬಟ್ ಜಬ್ಬಾರ್ ಅವ್ರು ನೀವು ಹೋಗದೇ ಇರೋದು ಓಕೆ, ಪಾರ್ಟಿಯವ್ರು ಏನಾದರೂ ನಿಮಗೆ ಈಗ ರಾಜೀನಾಮೆ ಕೊಡಂತ ಹೇಳಿದ್ರಾ? ಈಗ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಇಲ್ರಿ ಅಬ್ದುಲ್ ಜಬ್ಬಾರ್ ನೀವು ಪಾರ್ಟಿ ಪ್ರಚಾರಕ್ಕೆ ಬಂದಿಲ್ಲ, ರಾಜೀನಾಮೆ ಕೊಡ್ರಿ. ಸುರ್ಜೇವಾಲಾ ಫೋನ್ ಮಾಡಿ ಇಲ್ಲ ನೀವು ಪಾರ್ಟಿ ನಿಯಮಗಳನ್ನು ಉಲ್ಲಂಘಿಸಿದ್ರಿ, ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ರಾ? ಇಲ್ಲ ಪ್ರಶಾಂತ್, ಯಾರೂ ಹೇಳಿಲ್ಲ. ನಿನ್ನೆ ಏನು ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರುಗಳು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಪ್ರೆಸ್ ಕಾನ್ಫರೆನ್ಸ್ ಏನು ನಿನ್ನೆ ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೈನಾರಿಟಿ ಲೀಡರ್ಸ್ಗಳ ಬಗ್ಗೆ ಹೌದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಕಾಂಗ್ರೆಸ್ ಆಫೀಸ್ನಲ್ಲಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಅದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಮಾತಾಡಿದ್ದಾರೆ ಅವರು. ನೀವು ಅವರು ಕಾಂಗ್ರೆಸ್ಸಿಗೆ ಜಬ್ಬಾರಿಗೆ ಟಿಕೆಟ್ ಕೊಟ್ಟಿದ್ರೆ ಅವ್ರು ಗೆಲ್ತಿದ್ದಿಲ್ಲ, ಜನರಲ್ಲಿ ಪಾಪ್ಯುಲಾರಿಟಿ ಇದ್ದಿಲ್ಲ ಅವ್ರಿಗೆ ಅಂತ ಅವ್ರು ಮಾತಾಡಿದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಾನು 3 ಟರ್ಮ್ ಜಿಲ್ಲಾ ಅಧ್ಯಕ್ಷ ದಾವಣಗೆರೆ ಜಿಲ್ಲೆಗೆ. ಆ ದಾವಣಗೆರೆ ಹುಟ್ಟಿದಾಗಿಂದ ನಾನೇ ಅಧ್ಯಕ್ಷ 15 ವರ್ಷ ಜಿಲ್ಲಾ ಅಧ್ಯಕ್ಷ, 3 ಸರ್ತಿ MLC, 5 ವರ್ಷ KPCC ಮೈನಾರಿಟಿ ಅಧ್ಯಕ್ಷ. ಈಗ ಪಾಪ್ಯುಲಾರಿಟಿ ವಿಚಾರವಾಗಿ ಕೇಳಬೇಕಪ್ಪ ಅಂತ ಹೇಳಿದರೆ, ಈಗ ಇದ್ರ ಮೇಲೇನೂ ಪಾಪ್ಯುಲಾರಿಟಿ ಅಂದರೆ ಹೆಂಗೆ ಅಂತ ನಾನು ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಮ್ ಅವರಿಗೆ ಈಗ ಅವ್ರ ಹತ್ರ ತಿಳ್ಕೊಬೇಕಾಗಿತ್ತು ನಾನು. ಬಟ್ ಜಬ್ಬಾರ್ ಅವ್ರು ಹೇಳಿದ್ರೆ ಇಲ್ಲ, ಅದಕ್ಕೆ ಬೇಜಾರಾಗಿ ಯಾಕೋ ನಮ್ಮ ಅರ್ಹತೆ ಇಲ್ಲಪ್ಪ. ಅವ್ರು ಹೇಳಿದ್ರೆ ನೀವು ಹುನ್ನಾರ ಮಾಡಿದ್ರಿ, ನೀವು ಷಡ್ಯಂತ್ರ ಮಾಡಿದ್ರಿ, ಮಲ್ಲಿಕಾರ್ಜುನ್ ಸೋಲಿಸ್ಲಿಕ್ಕೆ ಹುನ್ನಾರ ಷಡ್ಯಂತ್ರ ನಡೆದಿದೆ ಅನ್ನೋ ಶಬ್ದ ಬಳಕೆ ಮಾಡಿದ್ರು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್. ಅದಕ್ಕೆ ಅದೇ ಬೇಜಾರ ಮೇಲೆ ಬಿಟ್ಟಿದ್ದು ಸರ್. ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ನೀವು ಪಕ್ಷದ ನಿಷ್ಠಾವಂತ ಮುಖಂಡರುಗಳಾಗಿದ್ದೀರಿ. ಒಂದು ಸಿಂಗಲ್ ಹೆಸರು ಪ್ರಪೋಸ್ ಮಾಡಿದಿರಲ್ಲ, ನಮಗೆ ಅರ್ಹತೆ ಇಲ್ಲ ಅಂತ ಗೊತ್ತಾದ ಮೇಲೆ ಮುಖಂಡರಾಗಿ ನೀವು ದಾವಣಗೆರೆ ನಗರಕ್ಕೆ ಬಂದು ನಮ್ಮ ಅಲ್ಪಸಂಖ್ಯಾತರಲ್ಲಿ ಮೀಟಿಂಗ್ಗಳು ಮಾಡಿ ಯಾರು ಅರ್ಹತೆ ಇದ್ದಾರೆ, ಜಬ್ಬಾರ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ಯಾರದಾರ ಅಂತ ಹುಡುಕಿ ತಾವು ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರೆ ಹೌದಪ್ಪ ಅಂತಿದ್ದೆ ನಾನು. ಅದು ಬಿಟ್ಟು ನೀವು ಎಲೆಕ್ಷನ್ ಆದಮೇಲೆ ಎಲ್ಲ ಸರೀಸಾಗಿ ಎಲೆಕ್ಷನ್ ಆಯ್ತು, ಎಲ್ಲ ಆಯ್ತು. ಈಗ ನಿನ್ನೆ ಬಂದು ದಿಢೀರ್ನೇ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಂತ ಹೇಳಿದರೆ ನಿಮ್ಗೇನೋ ಡೌಟ್ ಆಗಿದೆ, ಅಥವಾ ನೀವು ಏನಾರ ಮುಂದೆ ಗುರಿ ಇಟ್ಕೊಂಡು ನಮಗೆ ಹಿಂಗೆ ಮಾಡೋಕೆ ಹತ್ತಿರೋ ಅಂತ ಅರ್ಥ ಆಗಿಲ್ಲ ನನಗೆ. ಬಟ್ ಈಗ ನನಗೂ ಅರ್ಥ ಆಗಲಿಲ್ಲ, ಅವ್ರು ಬಂದು ಪಕ್ಷದ ಕಚೇರಿ ಒಳಗಡೆ ಪಕ್ಷದ ನಾಯಕರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಅದಕ್ಕೆ ಅನುಮತಿ ಯಾರು ಕೊಟ್ಟಿರ್ಬೋದು? KPCC ಕಚೇರಿಯಲ್ಲೇ ಕುಳಿತುಕೊಂಡವರು ಜಬ್ಬಾರು, ಜಮೀರ್ ಅಹ್ಮದ್ ಖಾನ್, ನಜೀರ್ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದರು. ಹೊರಗಡೆ ಮಾಡಿದ್ರೆ ವೈಯಕ್ತಿಕ ಅಂತ ನಾನು ಅನ್ಕೋತಾ ಇದ್ದೆ. ಇಲ್ದಂಗೆ ಪ್ರೂಫ್ ಇಟ್ಕೊಂಡು ಅಲ್ಲ, ಅದು ಪ್ರೂಫ್ ಇಟ್ಕೊಂಡು ಮಾಡಿದರೆ ಅದನ್ನು ನಾವು ಒಪ್ತಿದ್ವಿ. ಇವ್ರು ಏನಿಲ್ಲ ಹಾಗೆ ದಿಢೀರ್ನೇ ಸುಮ್ಕೆ ಯಾರಿಗಾರ ಮೇಲೆ ಅಪವಾದ ಹೊರಿಸ್ಬಿಟ್ರೆ, ನಾವು ಪಕ್ಷದಲ್ಲಿ 40 ವರ್ಷ ಕೊಟ್ಟಿರ್ತೀವಿ, ನಾವು ಬರೀ ಜೀವನ ಪೂರ ಅದ್ರಾಗ ಕಳೆದಿರ್ತೀವಿ. ನಮ್ಗೆ ಎಷ್ಟು ನುಕ್ಸಾನ, ಎಷ್ಟು ಅನಾಹುತ ಆಗುತ್ತೆ ಅದ್ರಾಗ ಹೇಳಿ. ನಜೀರ್ ಅವರು ರಾಜೀನಾಮೆ ಕೊಟ್ಟಿದ್ದಾರಲ್ಲ? ಇಲ್ಲ, ಅದೆಲ್ಲ ಸುಳ್ಳು ಅಂತ ಸುದ್ದಿ ಬಂದಿದೆ. ನಾನು ಎನ್ಕ್ವೈರಿ ಮಾಡಿದೆ, ಅಂಥದ್ದೇನು ಯಾರು ಡೈರೆಕ್ಷನ್ ಕೊಟ್ಟಿಲ್ಲ, ಅಂಥದ್ದೇನು ಆಗಿಲ್ಲ ಅಂತ ನನಗೆ ಇನ್ಫಾರ್ಮೇಷನ್ ಸರ್. ಅದು ಈಗ SS ಮಲ್ಲಿಕಾರ್ಜುನ್ ಟಿಕೆಟ್ ಸಿಕ್ಕ ಮೇಲೆ ಅಥವಾ ಟಿಕೆಟ್ ಸಿಗುವ ಮುಂಚೆ ನಿಮ್ಮದು ಮಲ್ಲಿಕಾರ್ಜುನ್ರದು, ನಿಮ್ಮದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು, ಅಥವಾ ಸಮರ್ಥ ನಿಮ್ಗೆ ಫೋನ್ ಮಾಡಿದ್ದು, ಹಿಂಗೇನಾದ್ರು ಚರ್ಚೆ ನಡೆದಿತ್ತಾ ಸರ್? ಯಾರ್ಯಾರು ನನಗೆ ಫೋನು ಮಾಡಿಲ್ಲ. ನಮಗೆ ಯಾರಿಗೂ ನಮಗೂ ಅವ್ರಿಗೂ ಏನು ಅಂಥವೇನು ನಮಗೆ ಪರ್ಸ್ನಲ್ ಭಿನ್ನಾಭಿಪ್ರಾಯನೂ ನಮಗೂ ಅವ್ರಿಗೂ ಏನಿಲ್ಲ. ಇಷ್ಟೇ ಏನಪ್ಪ ಅಂದರೆ ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿಬಿಟ್ಟಿದೆ, ಅಪವಾದ ಆಗಿಬಿಟ್ಟಿದೆ ಇಷ್ಟೇ. ನಿಮಗೂ ಶಾಮನೂರ್ ಅವ್ರಿಗೂ, ದೊಡ್ಡ ಶಾಮನೂರ್ ಅವ್ರಿಗೂ ಚೆನ್ನಾಗಿತ್ತಾ? ನಿಮಗೆ ಗೊತ್ತಲ್ಲ ಸರ್, ನಾನು ಇಲ್ದಂಗೆ ಯಾವಾಗಲೂ ಅವ್ರು ದಿಲ್ಲಿಗೆ ಬಂದಿಲ್ಲ. ಜೊತೆಗೆ ಬರ್ತಿದ್ವಿ ನಾವು, ಅವರು ಇಬ್ಬರು ಯಾವಾಗಲೂ. ಬಟ್ ಈಗ ಸುರ್ಜೇವಾಲಾ ಹೇಳಿದ್ರು ಇಲ್ಲ ನೋಡ್ರಿ, ಬಾಗಲಕೋಟೆ ಒಳಗಡೆ ಹುಲ್ಲಪ್ಪ ಹೇಳ್ರಿ ಜಬ್ಬಾರ್ ಹೇಳ್ರಿ. ಅಲ್ಲಿ ನೀವು ಹೇಳ್ರಿ. ಏನಿಲ್ಲ ಸರ್, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೆ ಪ್ರಶಾಂತ್, ಹೇಳಿ.
ಈಗ ಇವರು ಏನಿಲ್ಲ, ಈಗ ನಾನು ಅವರು ಜೊತೆಗೆ ಯಾವಾಗಲೂ ದಿಲ್ಲಿಗೆ ಬರ್ತಿದ್ವಿ. ರಾಜಕೀಯವಾಗಿ ಒಂದು ಕನಿಷ್ಠ ಪಕ್ಷ ಒಂದು 10 ಎಲೆಕ್ಷನ್ ಮಾಡಿದ್ದೀನಿ ನಾನು ಆ್ಯಸ್ ಎ DC ಪ್ರೆಸಿಡೆಂಟ್ ಆಗಿ, ನಾನು ರಾಜಕೀಯದ ಅಧ್ಯಕ್ಷರಾಗಿ. ಅದು ಆಗಿಲ್ಲ, ಒಂದು 10 ಎಲೆಕ್ಷನ್ ಮಾಡಿದ್ದೀನಿ ಇವತ್ತು ತನಕ. ಈ ಎಲೆಕ್ಷನ್ ಗೆಲ್ಸೋಕ್ಕೋಸ್ಕರ ಇದಕ್ಕಿಂತ ಹಿಂದಿನ ಎಲೆಕ್ಷನ್ಗಳು ಏನು ಸಲೀಂ ಅಹಮದು ಮತ್ತು ರಿಜ್ವಾನ್ ಅರ್ಷದೇ ಬಂದಿದ್ದಿಲ್ಲ ಅಲ್ಲಿಗೆ. ನಾವೇ ನಿಂತ್ಕೊಂಡು ಎಲೆಕ್ಷನ್ ಮಾಡಿರೋದು ಎಲ್ಲ ಎಲೆಕ್ಷನ್ಗಳು. ಬಟ್ ಈಗ ಸುರ್ಜೇವಾಲಾ ಹೇಳಿದ್ರು ಇಲ್ಲ, ದಿಢೀರ್ನೆ ಇಮಿಡಿಯೇಟ್ ಆಗಿ ಅರ್ಹತೆ ಇಲ್ಲ, ಅದು ಇಲ್ಲ. ಸರಿ, SDPI ಕೆಲವರು ಸಪೋರ್ಟ್ ಮಾಡಿದ್ರು, SDPI ಕ್ಯಾಂಡಿಡೇಟ್ ಹಂಚಿದ ದುಡ್ಡು ಕಾಂಗ್ರೆಸ್ ನಾಯಕರುಗಳ ಕೊಟ್ಟಿದ್ದು ಅನ್ನೋ ಲೆವೆಲ್ಗೆ ಆರೋಪಗಳು ಬಂದವು ನಿನ್ನೆ. ಫಂಡಿಂಗ್ ಅಂತ ಹೇಳಿದ್ರು ಸಲೀಂ ಅಹಮದ್. ಅಲ್ಲ ಸರ್, ಆರೋಪ ಮಾಡಬೇಕಾದ್ರೆ ನಿರಾಧಾರ ಆರೋಪ ಮಾಡಿದ್ರೆ ಹೆಂಗಾಗುತ್ತೆ ಸರ್? ಆಧಾರ ಇಟ್ಕೊಂಡು ಮಾಡಬೇಕಲ್ಲ. ಈಗ ಭಾಳ ಜನ ಭಾಳ ನಮೂನೆ ಹೇಳ್ತಾರೆ, ನಿಮಗೂ ಗೊತ್ತಿದೆ. ಈಗ ಮೈಸೂರಲ್ಲಿ ನಂಬರ್ 1 SDPI ಓಟ್ ತೊಗೊಂತು ಹೋದ ಸರ್ತಿ ರಿಜ್ವಾನ್ ಅರ್ಷದ್ ಇವ್ರ ಮೇಲೆ, ನಮ್ಮ ತನ್ವೀರ್ ಸೇಠ್ ಮೇಲೆ. ಆವಾಗ ರಿಜ್ವಾನ್ ಅರ್ಷದ್ ಟಿಕೆಟ್ ಟ್ರೈ ಮಾಡಿದರು. ಓಕೆ, ಆವಾಗ ಭಾಳ ಜನ ಹೇಳಿದರು ರಿಜ್ವಾನ್ ಅರ್ಷದೇ SDPIಗೆ ತಂದಿರೋದಂತ. ಅದು ಒಪ್ಪಕ್ಕಾಗುತ್ತಾ ನಾವು? ಬಟ್ SDPIಯನ್ನು ಜಮೀರ್ ಅಹ್ಮದ್ ಖಾನ್ ಫಂಡಿಂಗ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಸಲೀಂ ಅಹಮದ್. ಅವ್ರಿಗೆ ಅವರು ಕೇಳಬೇಕು ಸರ್, ಅದು ಎಲ್ಲದೇ ಪ್ರೂಫ್ ಸ್ವಲ್ಪ ಕೊಡ್ರಿ ಸರ್ ಅಂತ ಕೇಳಿದರೆ ಅವಾಗ ಅವ್ರಿಗೆ ಸರಿ ಆಯ್ತೋ ಇಲ್ಲ ಅಂತ ಗೊತ್ತಾಗ್ತೈತಿ. ಸುಮ್ಕೆ ಯಾರು ಬೇಕು ಅವ್ರ ಮೇಲೆ ಏನು ಬೇಕದು ಅಪವಾದ ಓಡಿಸ್ಬಿಟ್ರೆ ಅದು ಸರಿ ಅನಿಸ್ತೈತೆ ಸರ್ ರಾಜಕೀಯದಾಗೆ. ಇವ್ರು ಮಂತ್ರಿ ಆಗಬೇಕು, ಇವರು ಇದು ಆಗಬೇಕು, ಮುಂದೆ ಬರೀಬೇಕು ಅಂತ ಹೇಳಿದರೆ ಯಾರ ಮೇಲೆ ಅವರು ಅಪವಾದ ಬೆಳೆಸಿದ್ರೆ ಇವ್ರು ಮಂತ್ರಿ ಆಗಂಗಿಲ್ಲ. ಇವ್ರು ಟ್ರೈ ಮಾಡ್ಕೊಂಡು ಈಗ NSV ಅಧ್ಯಕ್ಷರು, ಆಲ್ ಇಂಡಿಯಾ ಅಧ್ಯಕ್ಷರಾಗಿದ್ರಿ, ದಿಲ್ಲಿಯಲ್ಲಿ ವಿಚಿತ್ರ ನಿಮಗೆ ಇನ್ಫ್ಲುಯೆನ್ಸ್ ಇದೆ, ಬೆಳೆಸ್ಕೊಂಡು ಮಂತ್ರಿ ಆಗ್ರಪ್ಪ, ಯಾರು ಬೇಡ ಅಂತಾರೆ. ಯಾರಿಗಾರ ಕಾಲು ಎಳೆದು ಮಂತ್ರಿ ಆಗೋಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಅಂದರೆ ಇದೆಲ್ಲ ಮಂತ್ರಿ ಸ್ಥಾನಕ್ಕೋಸ್ಕರ ನಡೀತಾ ಇರೋದಾ? ಹ್ಯಾರಿಸ್ಸು, ರಿಜ್ವಾನು ಮತ್ತು ಸಲೀಂ ಅಹಮದ್ ಮಂತ್ರಿ ಆಗಬೇಕು, ಜಮೀರ್ ಅಹಮದ್ ಖಾನ್ರನ್ನು ಕೆಳಗಿಳಿಸ್ಬೇಕು, ಅದಕ್ಕೆ ನಡೀತಾ ಇರೋದಾ ಇದೆಲ್ಲ? ಇಲ್ಲ, ಇದು ನಿನ್ನೆ ಹಾರೀಸ್ ಇದ್ದಿಲ್ಲ, ನಮ್ಮ ಹಾರೀಸ್ ಅವರು ಇದ್ದಿಲ್ಲ. ನನಗೆ ದಾವಣಗೆರೆಗೆ ಬಂದಾಗೂ ಹಾರೀಸ್ ಅವರು ಒಬ್ಬರೇ ಮಾತಾಡಿದ್ದು ನನಗೆ. ಅವರು ನಮ್ಮ DK ಶಿವಕುಮಾರ್ ಸಾಹೇಬರು. ಹಾರೀಸ್ ಅವರು ಹೇಳಿದರು ನನಗೆ, ಬರ್ರಿ ಬಂದು ಕೆಲಸ ಮಾಡಿರಿ ಅಂತ. ಅದಕ್ಕೆ ಅವರೇನು ನಿನ್ನೆ ಇದ್ದಿಲ್ಲ ಡಯಾಸ್ ಮೇಲೆ. ಅಲ್ಲ, DK ಶಿವಕುಮಾರ್ ಅವರು ಕರೆದ್ರು ಪ್ಲಸ್ಸು ಫೋನ್ ಮಾಡಿದರು. ನಾನು ಹೇಳಿದೆ, ಇಲ್ಲ ಸರ್ ನಾನು ಮಲಗಿದ್ದೀನಿ, ಆರೋಗ್ಯ ಸರಿ ಇಲ್ಲ, ನಾನು ಮಾಡ್ತಾ ಇದ್ದೀನಿ ಸರ್, ನನ್ನ ಕೈಯಿಂದ ಆದಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಏನಂದ್ರು ಅವರು? ಹಾಗಾದರೆ ನೀನು ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಅಂತ ಹೇಳಿದರು. ಏನಂದ್ರು DK ಶಿವಕುಮಾರ್ ಅವರು ನಿಮಗೆ? ನೀನು ನಾಳೆ ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಸರ್. DK ಶಿವಕುಮಾರ್ ಅವರು ತಮಗೆ ಏನು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ ಜಬ್ಬರ್ ಸರ್. ಪ್ರೆಸ್ ಕಾನ್ಫರೆನ್ಸ್ ಮಾಡ್ರಿ. ಅದೇ ಏನಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್, ಯಾಕೆ ನೀನು ಬಂದಿಲ್ಲ ಅಂತ ಕೇಳಿದರು. ಆರೋಗ್ಯ ಸರಿ ಇಲ್ಲ ಸರ್, ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಸರ್ ನಾಳೆ ಅಂಥೇಳಿ ಅವ್ರು ಹೇಳಿದ ಮಾರನೇ ದಿನ ಬೆಳಿಗ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಹೇಳಿದೆ, ನಮ್ಮ ಅಪೀಲ್ ಮಾಡ್ಕೊಂಡೆ, ನಮ್ಮ ಕ್ಯಾಂಡಿಡೇಟಿಗೆ ಕೆಲಸ ಅಂತ ವಾತಾವರಣ ಮಾಡಿರಿ, ಸೃಷ್ಟಿ ಆಗಲಿ ಹಂಗಂತೇಳಿ ಎಲ್ಲ ಕಡೆ ಅಪೀಲು ಮಾಡಿದ್ದೀನಿ. ನಮ್ಮ ಕೈಯಿಂದ ಎಷ್ಟಾಗ್ತೈತಿ ಎಲ್ಲ ಕಡೆಯೂ ನಾನು ಮಾಡಿದ್ದೀನಿ. ವಿರೋಧ ಮಾಡಿದ್ದು ಒಂದು ಕಡೆ ಎಲ್ಲರೂ ತೋರಿಸ್ಬಿಟ್ರೆ ಅವ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ. DK ಶಿವಕುಮಾರ್ ಫೋನ್ ಮಾಡಿದ್ರು, ಹ್ಯಾರಿಸ್ ಫೋನ್ ಮಾಡಿದ್ರು, ನಿಮಗೆ ಅಸಮಾಧಾನ ಇರೋದು ಕ್ಯಾಂಡಿಡೇಟ್ ಫೋನ್ ಮಾಡಲಿಲ್ಲ, ಕ್ಯಾಂಡಿಡೇಟ್ ಅಪ್ಪ ಅಮ್ಮ ಫೋನ್ ಮಾಡಲಿಲ್ಲ ಅಂತ. ನ್ಯಾಚುರಲಿ ನಿಮ್ಮ ಮನೆಗೆ ಬರಬೇಕಾದ್ರೆ ನೀವು ಹೇಳಬೇಕು ತಾನೆ. ಯಾರೋ ಪಕ್ಕದ ಮನೆಯವರು ಫೋನ್ ಮಾಡಿ ನೀವು ಬರಪ್ಪ ನಮ್ಮ ಮನೆಗೆ ಪಕ್ಕದಾಗ ಊಟ ಐತೆ ಅಂತ ಹೇಳಿದ್ರೆ ಬರೋಕ್ಕಾಗ್ತದೆ ಸರ್? ಬಟ್ ಈಗ ಭಾಳ ಮಂದಿ ಹೇಳ್ತಾರೆ, ಇಲ್ಲ DK ಶಿವಕುಮಾರ್, ಅಬ್ದುಲ್ ಜಬ್ಬಾರು, ಜಮೀರ್ ಅಹಮದ್ ಖಾನ್, ನಜೀರ್ ಮೇಲೆ ಸಿಟ್ಟಿಗೆದ್ದಾರೆ, ಕ್ಯಾಂಡಿಡೇಟನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಅಸಮಾಧಾನ ಭಾಳ ದೊಡ್ಡದು DK ಶಿವಕುಮಾರ್ಗೆ ಇದೆ. ಹಾಗಾಗಿ ಸಲೀಂ ಅಹಮದ್ ಮತ್ತು ಇವರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಮಾಡಿದರು ಅಂತಲೂ ಕಾಂಗ್ರೆಸ್ ಒಳಗಡೆ ಹೇಳ್ತಾರೆ ಜನ. ನಮಗೂ ಸಿಗ್ತಿರ್ತಾರಲ್ಲ ಜಬ್ಬಾರ್ ಎಲ್ಲರೂ. ನಮ್ಮ ಅಧ್ಯಕ್ಷರದು ಇಲ್ಲ ಸರ್, ನಮ್ಮ ಅಧ್ಯಕ್ಷರಾಗಲಿ ಜಮೀರ್ ಅಹಮದ್ ಆಗಲಿ ಪಕ್ಷದಲ್ಲಿ ಇಟ್ಕೊಂಡು ದೊಡ್ಡ ಸ್ಥಾನಗಳಲ್ಲಿ ಇಟ್ಕೊಂಡು ಪಕ್ಷದ ವಿರೋಧ ಯೋಚನೆ ಮಾಡುವಂಥ ಕೆಲಸ ಅಂತೂ ನಮ್ಮ ಅಧ್ಯಕ್ಷರು, ನಾನು ಹೇಳ್ದಂಗೆ ನಾನು ಅವರು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗದೀವಿ. ಯಾವಾಗಲೂ ಪಕ್ಷದ ವಿರೋಧ ಯೋಚನೆ ಮಾಡಿದ್ದು ನಾವಂತೂ ಜೀವಮಾನದಾಗ ನೋಡಿಲ್ಲ. ಅಲ್ರಿ, ಅವ್ರು ಯೋಚನೆ ಮಾಡಿಲ್ಲ. ಕ್ವಶನ್ ಸೆಕೆಂಡ್, ಪಕ್ಷದ ವಿರೋಧ ಯಾವಾಗಲೂ ಜಮೀರ್ ಕಾರಣದಿಂದ ಅವರು ಇಮ್ರಾನ್ ಪಾಷಾ ಅಂತ ಯಾರೋ ಬಂದರು ಬೆಂಗಳೂರಿಂದ,
ಕಾಂಗ್ರೆಸ್ಗೆ ಓಟ್ ಹಾಕಬೇಡ್ರಿ ಅಂತ ಹೇಳಿದರು. ನಾನು ಮೇ ಜಮೀರ್ ಅಹ್ಮದ್ ಖಾನ್ ಕಾ ಸಿಪಾಯಿ ಹೂ ಅಂತ ಹೇಳಿದ್ರು ಅವ್ರು ದಾವಣಗೆರೆಯಲ್ಲಿ ಹೋಗಿ. ಸರ್ ಅದು ಯಾರೊಬ್ಬರು ತಪ್ಪು ಯಾರ್ಯಾರ ಕಡೆಯಿಂದ ಮಾತಾಡಿದರೆ ಅದು ಅವರಿಗೇನು ಸಂಬಂಧ ಬೀಳ್ತಿದೆ ಸರ್. ಅದು ಈಗ ಅವರ ಒಂದು ಅಂಧ ಭಕ್ತರು ಇರ್ತಾರೆ ಸ್ವಲ್ಪ ಜನ, ಅವರು ಹೇಳಿರ್ಬೋದು ಜಮೀರರು ಅಂತಾರೆ ಹೇಳಿ ಯಾರಿಗಾರು ಕಳ್ಸೋಕ್ಕಾಗ್ತದೆ ಸರ್ ಅಂಥವೆಲ್ಲ. ನಿಮಗೆ ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ ಇದೆ ಆ ವಿಚಾರದಾಗೆ. ಯಾರು ರಾಜಕೀಯದಾಗಿದ್ದು ಮಿನಿಸ್ಟ್ರಾಗಿ ರಾಜ್ಯಾಧ್ಯಕ್ಷರಾಗಿ ಯಾರು ಅಂಥ ಕೆಲಸಗಳು ಮಾಡೋಂಗಿಲ್ಲ ಪಾಪ ಅವ್ರಿಗೆ. ಬಂದದ್ದು ಒಂದು ದಿವಸ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಿಲ್ಲ. ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರು, ಕೈ ಹಿಡ್ಕೊಂಡ್ರು, ಒಂದು ರೋಡ್ ಶೋ ಮಾಡಿದ್ರು. ಅದು ದಾವಣಗೆರೆ ದಕ್ಷಿಣದಲ್ಲ, ತಂಪಾಡಿಗೆ ತಾವು ಬಾಗಲಕೋಟೆಗೆ ಹೋಗ್ಬಿಟ್ರು. ಅದು ಅವ್ರು ಬಂದಿರೋದೇ ದೊಡ್ಡ ಮಾತು ಸರ್. ಯಾಕಂತ ಹೇಳಿದರೆ ಅಷ್ಟು 2 ಸರ್ತಿ ಅವ್ರಿಗೆ ಹೀಯಾಳಿಸಿ ಮಾತಾಡಿಸಿ ಬಂದಿಲ್ಲ ಅಂದರೆ ಚೆನ್ನಾಗೈತೆ ಅಂತ ಹೇಳಿ ಅದು ಮಾತಾಡಿ ಅಷ್ಟು ಹೇಳಿದ ಮೇಲೂ ಸಹಿತ ಮುಖ್ಯಮಂತ್ರಿಯವರು ಹೇಳ್ಯಾರಂತ ಬಂದು ದಾವಣಗೆರೆ ಸೌತಿನ ಜನನೇ ಅವ್ರಿಗೆಲ್ಲ ವೆಲ್ಕಮ್ ಮಾಡಿದ್ದಲ್ಲಿ ಆ ದಿವಸ ರೋಡ್ನಲ್ಲಿ ವೆಲ್ಕಮ್ ಮಾಡಿದರು. ಬಂದು ಅವ್ರು ಅಪೀಲ್ ಮಾಡಿದರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಮಾಡಿ ಹೋದರು. ಅವ್ರು ಯಾಕೆ ನಮ್ಮ ಏರಿಯಾಗಳಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಅದು ಇಷ್ಟು ದಿವಸ ಬರೋಂಗಿಲ್ಲ ಅಂತ ಹೇಳಿ ತಾವು ಹೇಳಿ ಯಾಕೆ ಬಂದ್ರಿ ಅಂತ ಹೇಳಿ ಗೋ ಬ್ಯಾಕ್ ಅಂತ ಹೇಳ್ತಾರಂತ ಹೇಳಿ ಆ ಜನರಲ್ಲಿ ಇದು ಇತ್ತಂತ ಹೇಳಿ ಅದಕ್ಕೆ ಬರಲಿಲ್ಲ ಅವರು. ಅಲ್ಲಿ ಜನ ಹೇಳಿದ್ರು ಅದೇ ಹೇಳಿದರು, ಗೆಲ್ಲೋ ಟೈಮ್ನಾಗ ಮತ್ತೆ ನನಗೆ ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀರಪ್ಪ ಅಂತ. ಓಕೆ, ಬಟ್ ವಿರೋಧ ಮಾಡೋ ಅಂತ ಕ್ವಶನೇ ಬರೋಂಗಿಲ್ಲ ಸರ್. ಯಾಕೆ ವಿರೋಧ ಮಾಡಿ? ಈಗ ಸಾಮಾನ್ಯವಾಗಿ ಎಲೆಕ್ಷನ್ ಮುಗಿದ ತಕ್ಷಣ ನೀವು ರಾಜಕಾರಣಿಗಳಾದವರು ವಾರ್ಡ್ ವೈಸ್ ರಿಪೋರ್ಟ್ ತರಿಸ್ಕೋತೀರಿ, ಎಲ್ಲೆಲ್ಲಿ ಎಷ್ಟೆಷ್ಟು % ವೋಟಿಂಗ್ ಆಯಿತು, ಯಾರ್ಯಾರಿಗೆ ಹೆಂಗೆ ವೋಟಿಂಗ್ ಆಗಿದೆ ಅಂತ. ಸರ್ ಒಂದು ಲೆಕ್ಕಾಚಾರ ಸಿಕ್ಬಿಡುತ್ತೆ ನಿಮಗೆ. ಈ ಎಲೆಕ್ಷನ್ ವೋಟಿಂಗ್ ಮುಗಿದು 48 ತಾಸು ಕಳೆಯೋದ್ರೊಳಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಆ ಲೆಕ್ಕಾಚಾರದಲ್ಲಿ ಏನೋ ವ್ಯತ್ಯಾಸ ಆಗಿರಬಹುದು ಅಂತ ನಮ್ಮ ಅಂದಾಜು. ಕಾಂಗ್ರೆಸ್ जीतने के आसार कम दिख रहे हैं. ಇದು अला आप जो बोल रहे हैं ये सवाल जो है जो लोग सोच रहे हैं उनको ही पूछना अच्छा है. ಅಲ್ಲ ಸರ್, ನೀವು ತರಿಸ್ಕೊಂಡ್ರಿ ಯಾರು ಯೋಚನೆ ಮಾಡ್ತಾರಲ್ಲ ಹಿಂಗೆ ನಾವೆಲ್ಲ ತರಿಸ್ಕೊಂಡಿವಿ ಸರ್. ನಾವೆಲ್ಲಿ ವಿರೋಧ ಮಾಡಿಲ್ಲ ಸರ್. ನಾನು ಇವತ್ತು ಅಲ್ಲ, ವಿರೋಧ ಅಲ್ಲ ಸರ್, ರಿಸಲ್ಟ್ ಏನಾಗುತ್ತೆ ಹೇಳಿ. ರಿಸಲ್ಟ್ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ಬೆಳಿಗ್ಗೆನೂ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಎಷ್ಟು ಯಾಕಂದರೆ ಅದು ಆ ಕ್ಷೇತ್ರದ ಇತಿಹಾಸ ಇದೆ ಸರ್. ಇವತ್ತಿಂದ ಇವತ್ತಂಕ ಯಾರು ಅಲ್ಲಿ ಸೋಲಿಲ್ಲ ಸರ್. ಮತ್ತು ಗೆಲ್ಲೋದಾಗಿದ್ರೆ ಇಷ್ಟಾಗಿ ಜಗಳ ಆಡತ್ತೀರಿ ಎಲ್ಲರೂ ಇಲೆಕ್ಷನ್ ಆದ್ಮೇಲೆ. ನಾವೆಲ್ಲ ಆಡ್ತಾ ಇದೀವಿ ಸರ್, ಈಗ ನಿನ್ನೆ ಪತ್ರಿಕಾಗೋಷ್ಠಿ ನೀವು ಮಾತಾಡೋದು ಎಲ್ಲ ಜಗಳನ ಅಲ್ಲಿದು. ನಾವೆಲ್ಲೇ ಸರ್, ನೀವು ಬಂದಿದ್ದಕ್ಕೆ ಮಾತಾಡ್ತಾ ಇದ್ದೀವಿ. ನಾವು ಯಾರ ಹತ್ರನೂ ಕರೆದಿಲ್ಲ, ನಾನು ಯಾರ ಹತ್ರನೂ ಹೋಗಿ ಮಾತಾಡಿಲ್ಲ. ಇವತ್ತು ಅಲ್ಲ, ರಿಸೈನ್ ಮಾಡ್ಬಿಟ್ರಲ್ಲ ಸರ್, ಮಾತಾಡ್ತಾ ಇರೋದು ನಾವು ಕರೆದಿದ್ದಕ್ಕೆ ಹೇಳಿ. ಅಲ್ಲ ಸರ್, ನೀವು ನನಗೆ ಅರ್ಥನೇ ಇಲ್ಲ ಅಂತ ನಮ್ಮ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಳಿದ ಮೇಲೆ ಮತ್ತೆ ಹೆಂಗೆ ಸರ್ ಅಲ್ಲಿ ಇರೋಕ್ಕಾಗ್ತಿದೆ ನಾವು? ನಿನ್ನೆ ಸಲೀಂ ಅಹ್ಮದ್ ಹೇಳ್ತಾ ಇದ್ರು ಜಬ್ಬಾರ್ ಅವರು, ಏನಂದ್ರೆ ನಾವು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಸುರ್ಜೇವಾಲಾ ಹೇಳಿದ್ರು ಇಲ್ಲ ಶಾಮ್ನೂರ್ಗೆ ಟಿಕೆಟ್ ಕೊಡ್ತೀವಿ ಅಂತ, ಜಮೀರ್ ಒಪ್ಕೊಂಡ್ರು, ನಜೀರ್ ಒಪ್ಕೊಂಡ್ರು, ಆಮೇಲೆ ಪೈಲ್ವಾನ್ರನ್ನು ಕರೆಸಿ ಅಂತಂದ್ರೆ ಒಪ್ಪಲಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು, ನಮ್ಮ ಫೋನ್ ತೆಗೆದುಕೊಳ್ಳಿಲ್ಲ ಅಂತ ಸಲೀಂ ಅಹ್ಮದ್ ಹೇಳ್ತಾ ಇದ್ರು ನಿನ್ನೆ. ಅದೇನು ಸರ್ ಅವ್ರವ್ರು ಮಾತಾಡ್ಕೊಂಡಿರೋದು ಅಲ್ಲಿ ಏನೇನು ನಡೀತಂತ ನನಗೆ ಗೊತ್ತಿಲ್ಲ ಆ ವಿಚಾರದಾಗೆ. ಭಾಳ ಆಶ್ಚರ್ಯ ಅಂತ ಹೇಳಿದರೆ ಆ ದಿವಸ ಏನೇನು ನಡೆದಿದೆ ಅಂತ ನನಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಹೇಳಿದರೆ ಸರಿ ಇರೋಂಗಿಲ್ಲ. ಯಾಕಂತ ಹೇಳಿದರೆ ಎಲ್ಲ 2010 ಏನು ಹೇಳ್ತೀರಿ ಸರ್, 28ಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ. 28ಕ್ಕೆ ಬಿಡೋಕ್ಕಾಗಿಲ್ಲ ಅಂತಲೂ ಸ್ವಲ್ಪ ಜನ ಇದ್ರಂತೆ. ಅದು ಹೆಂಗೆ ಬಿಡೋಕ್ಕಾಗ್ತದೆ, ಬಿಟ್ಟಂಗಿದ್ರೆ ಹೀಗೆ ಬಿಟ್ಬಿಟ್ರಿ ಅಂತ ಹೇಳಿದ್ರಂತೆ. ಮತ್ತು ಪ್ಲಸ್ಸು ರಿಜ್ವಾನ್ ಅರ್ಷದ್ ಅವರು ಹೇಳಿದ್ರಂತೆ, ಇಲ್ಲ ನಾವು ಟಿಕೆಟ್ ಕೇಳಿದ್ದೆ ತಪ್ಪೇನಂತ ಹೇಳಿದ್ದಕ್ಕೆ ನೀವು ಶಿವಾಜಿನಗರದಿಂದ ಬಂದು ದಾವಣಗೆರೆಗೆ ನೀವೇನು ಮಾಡ್ತೀರಪ್ಪ ಅಂತ ಹೇಳಿದ್ರಂತಲ್ಲಿ. ಅದಾದಮೇಲೆ ಜಮೀರ್ ಅಹ್ಮದ್ ಸಾಹೇಬ್ರು ಹೇಳಿದ್ರಂತೆ 28ಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನೀವು 3 ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ, ನೀವು ಸುರ್ಜೇವಾಲಾ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರಂತೆ. ಹಂಗೆಲ್ಲ ಮಾಡೋಂಗಿದ್ರೆ ಹೀಗೆ ಬೇಡ ನನಗೆ ಅಂತ ಎದ್ರಂತ ಸುದ್ದಿ ಬಂದಿದ್ದೆ ನನಗೆ. ನಾನು ಆ ಸಭೆಯಲ್ಲಿ ಇದ್ದಿಲ್ಲ. ಅಲ್ರಿ ಜಬ್ಬಾರ್ ಅವ್ರು, ಈಗ ನಿನ್ನೆ ಅವ್ರು ಪತ್ರಿಕಾಗೋಷ್ಠಿ ಮಾಡಿದಾರಂತಂದರೆ ಡಿ ಕೆ ಶಿವಕುಮಾರ್ ಬೆಂಬಲ ಇಲ್ಲದೆ ಆ ಪತ್ರಿಕಾಗೋಷ್ಠಿ KPCC ಆಫೀಸಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ.
ಎರಡನೇದು ಅಂದರೆ ಜಮೀರ್ ಅಹ್ಮದ್ ಖಾನ್, ನಜೀರ್, ನೀವೆಲ್ಲ ಸಿದ್ದರಾಮಯ್ಯನವ್ರ ಕಟ್ಟ ಬೆಂಬಲಿಗರು. ಅಂದರೆ ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ದೊಂದು ಹೊಸ ಮುಸ್ಲಿಂ ಸ್ವರೂಪ ಅಂತ ತಗೋಬೇಕಾ ನಾವು? ಹೆಂಗೆ ತಗೋಬೇಕು ಇದನ್ನು? ನಿನ್ನೆ ಸಲೀಂ ಅಹಮದ್ಗೂ ಸೇಮ್ ಮಾತು ಕೇಳಿದ್ರಿ ನೀವು, ಹಂಗೆ ಅನ್ನಿಸ್ತೈತಿ. ನಮಗೇನು ಆ ವಿಚಾರವಾಗಿ ಅಷ್ಟು ಇದಿಲ್ಲ ಸರ್ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.